ಅನುದಿನದ ಆಹಾರ ಜುಲೈ 27 ಸೋಮವಾರ. ಯಜ್ಞವೇದಿಯ ಮೇಲಿನ ಬೆಂಕಿ. ಯಾಜಕ ಕಾಂಡ 6ನೇ ಅಧ್ಯಾಯ 13ನೇ ವಚನ. ಬೆಂಕಿಯು ಯಜ್ಞವೇದಿಯ ಮೇಲೆ ಯಾವಾಗಲೂ ಉರಿಯುತ್ತಿರಬೇಕು, ಆರಿ ಹೋಗಬಾರದು. ಹಳೆ ಒಡಂಬಡಿಕೆಯಲ್ಲಿ ಯಜ್ಞವೇದಿಯು ಯಾಜಕರು ದೇವರನ್ನು ಸಂಧಿಸುವ ಸ್ಥಳವಾಗಿತ್ತು. ಯಜ್ಞವೇದಿಯ ಮೇಲೆ ಪ್ರಾಣಿಗಳ ಯಜ್ಞಗಳನ್ನು ಕರ್ತನಿಗೆ ಸಮರ್ಪಿಸಿದಾಗ ದೇವರು ಅವುಗಳ ಸುವಾಸನೆಯನ್ನು ಆನಂದದಿಂದ ಸ್ವೀಕರಿಸುತ್ತಿದ್ದನು. ಆತನು ಪ್ರಸನ್ನನಾಗಿ ಯಜ್ಞವೇದಿಯ ಜ್ವಾಲೆಯಲ್ಲಿ ಇಳಿದು ಬಂದು ತನ್ನ ಜನರೊಂದಿಗೆ ಮಾತನಾಡುತ್ತಿದ್ದರು. ಹೊಸ ಒಡಂಬಡಿಕೆಯಲ್ಲಿ ನೀವೇ ದೇವರ ಯಜ್ಞವೇದಿಯಾಗಿದ್ದೀರಿ. ನಿಮ್ಮ ಆತ್ಮ, ಪ್ರಾಣ ಮತ್ತು ಶರೀರಗಳು ಆತನಿಗೆ ಸಜೀವ ಯಜ್ಞವನ್ನಾಗಿ ಸಮರ್ಪಿಸಬೇಕು. ನಿಮ್ಮನ್ನು ಪೂರ್ಣವಾಗಿ ಒಪ್ಪಿಸಿಕೊಡಿರಿ. ಆಗ ದೇವರ ಬೆಂಕಿಯು ನಿಮ್ಮ ಹೃದಯದ ಯಜ್ಞವೇದಿಯ ಮೇಲೆ ಇಳಿದು ಬರುವುದು. ಹಳೆ ಒಡಂಬಡಿಕೆಯಲ್ಲಿ ಯಜ್ಞವೇದಿಗಳನ್ನು 3 ವಿಧಗಳಲ್ಲಿ ನಿರ್ಮಿಸಲಾಗುತ್ತಿತ್ತು. ಮೊದಲನೇದಾಗಿ ಕೆಲವು ಮಣ್ಣಿನಿಂದ ಮಾಡಲ್ಪಟ್ಟಿದ್ದವು. ಎರಡನೇದಾಗಿ ಕೆಲವು ಮಾನವನ ಉಪಕರಣಗಳಿಂದ ಕೆತ್ತಲ್ಪಡದ ಪೂರ್ಣ ಕಲ್ಲುಗಳಿಂದ ನಿರ್ಮಿಸಲ್ಪಟ್ಟಿದ್ದವು. ಮೂರನೇದಾಗಿ ದೇವದರ್ಶನ ಗುಡಾರದಲ್ಲಿದ್ದ ಯಜ್ಞವೇದಿಯನ್ನು ಜಾಲಿ ಮರದಿಂದ ಮಾಡಿ ಚಿನ್ನದಿಂದ ಹೊದಿಸಲಾಗಿತ್ತು. ಮಣ್ಣಿನಿಂದ ಮಾಡಿದ ಯಜ್ಞವೇದಿಯು ನಮ್ಮ ಭೌತಿಕವಾದ ಶರೀರವನ್ನ ಪ್ರತಿನಿಧಿಸುತ್ತದೆ. ಕೀರ್ತನೆ 103 14ನೇ ವಚನ. ಕಲ್ಲುಗಳಿಂದ ನಿರ್ಮಿಸಿದ ಯಜ್ಞವೇದಿಯು ನಮ್ಮ ಪ್ರಾಣವನ್ನು ಸಂಕೇತಿಸುತ್ತದೆ. ಮರದಿಂದ ಮಾಡಿ ಚಿನ್ನದಿಂದ ಹೊದಿಸಲ್ಪಟ್ಟ ಯಜ್ಞವೇದಿಯು ನಮ್ಮ ಆತ್ಮವನ್ನು ಪ್ರತಿನಿಧಿಸುತ್ತದೆ. ಇಂದು ಕರ್ತನು ಹೀಗೆ ಹೇಳುತ್ತಿದ್ದಾನೆ, ನನ್ನ ಮಗನೇ, ಮಗಳೇ, ನಿನ್ನ ಆತ್ಮ, ಪ್ರಾಣ ಮತ್ತು ಶರೀರವನ್ನು ನನ್ನ ಯಜ್ಞವೇದಿಯ ಮೇಲೆ ಅರ್ಪಿಸು. ನಿನ್ನನ್ನು ಸಂಪೂರ್ಣವಾಗಿ ನನಗೆ ಸಮರ್ಪಣೆ ಮಾಡು. ಇಂದು ನಾನು ನಿನ್ನ ಮೇಲೆ ಪರಲೋಕದ ಬೆಂಕಿಯನ್ನು ಸುರಿಸಲು ಬಯಸುತ್ತೇನೆ. ನಿನ್ನನ್ನು ನನ್ನ ಬೆಂಕಿಯಿಂದ ತುಂಬಿಸಿ ನನ್ನ ಅಭಿಷೇಕವನ್ನು ಅಳತೆಯಿಲ್ಲದೆ ನಿನ್ನ ಮೇಲೆ ಸುರಿಯಲು ಅಪೇಕ್ಷಿಸುತ್ತೇನೆ. ನೀನು ನನಗಾಗಿ ಪ್ರಕಾಶಮಾನವಾಗಿ ಉರಿಯಬೇಕು ಮತ್ತು ನಿನ್ನೊಳಗೆ ನಾನು ಇರಿಸುವ ಬೆಂಕಿಯು ಎಂದಿಗೂ ಆರಿ ಹೋಗಲು ಬಿಡಬಾರದು. ಕರ್ತನು ನೀಡುವ ಪವಿತ್ರಾತ್ಮನ ಬೆಂಕಿಯು ಅತ್ಯಮೂಲ್ಯವಾದದ್ದು. ಅನೇಕರು ಅದರ ಮೌಲ್ಯವನ್ನ ಗುರುತಿಸದೆ ಅದನ್ನು ಕಳೆದುಕೊಳ್ಳುತ್ತಾರೆ. ಲವದೋಕಿಯ ಸಭೆಯ ಬಗ್ಗೆ ಕರ್ತನು ದುಃಖದಿಂದ ಹೀಗೆ ಹೇಳಿದನು, ನಿನ್ನ ಕೃತ್ಯಗಳನ್ನು ಬಲ್ಲೆನು. ನೀನು ತನ್ನಗೂ ಇಲ್ಲ, ಬೆಚ್ಚಗೂ ಇಲ್ಲ. ನೀನು ತನ್ನಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ತನ್ನಗೂ ಇಲ್ಲದೆ ಬೆಚ್ಚಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ಪ್ರಕಟಣೆ 3ನೇ ಅಧ್ಯಾಯ 15-16 ವಚನಗಳು. ಆತನ ಪ್ರಸನ್ನತೆಯಿಂದ ಉರಿಯಲು ಕರೆಯಲ್ಪಟ್ಟ ದೇವರ ಜನರು ಎಂದಿಗೂ ಉಗುರು ಬೆಚ್ಚಗಾಗಬಾರದು. ನಾವು ಮಂದವಾಗಿ ಉರಿಯುವ ಬತ್ತಿಯಂತೆ ಇರಬಾರದು. ದೀಪಗಳು ಆರಿ ಹೋಗಿದ್ದ ಬುದ್ಧಿಹೀನ ಕನ್ಯರಂತೆ ನಾವು ಇರಬಾರದು. ಬೆಂಕಿಯು ಪ್ರಕಾಶಮಾನವಾಗಿ ಉರಿಯುತ್ತಲೇ ಇರಬೇಕು. ಗುಣವಂತಲಾದ ಸ್ತ್ರೀಯ ಬಗ್ಗೆ ನಮ್ಮ ಸತ್ಯವೇದವು ಹೀಗೆ ಹೇಳುತ್ತದೆ,
ಆಕೆಯ ದೀಪವು ರಾತ್ರಿಯೆಲ್ಲ ಆರದು. ಜ್ಞಾನೋಕ್ತಿಗಳು 31:18 ವಚನ. ಪ್ರೀತಿಯ ದೇವರ ಮಕ್ಕಳೇ, ಜೀವನದ ಕತ್ತಲೆಯ ಸಮಯದಲ್ಲೂ ಕರ್ತನ ಮೇಲಿನ ಪ್ರೀತಿ ಮತ್ತು ಪ್ರಾರ್ಥನೆಯ ಜ್ವಾಲೆಯು ನಿಮ್ಮ ಹೃದಯಗಳಲ್ಲಿ ಆ ಪವಿತ್ರ ಅಗ್ನಿಯಂತೆ ಸದಾ ಉರಿಯುತ್ತಲಿರಲಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ರೋಮಾಪುರದವರೆಗೆ 12ನೇ ಅಧ್ಯಾಯ 1ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಕೀರ್ತನೆ 43, 44, 45. ಸಂಜೆ ಅಪೊಸ್ತಲರ ಕೃತ್ಯಗಳು 27ನೇ ಅಧ್ಯಾಯ 27ರಿಂದ 44 ವಚನಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.